ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ಗೆ ಶಿಕ್ಷೆಯಾಗುವಂತೆ ಗೋಕರ್ಣದಲ್ಲಿ ಪ್ರಾರ್ಥನೆ. ರೇಣುಕಾಸ್ವಾಮಿ ಕುಟುಂಬ ಗೋಕರ್ಣದಲ್ಲಿ ಪೂಜೆ. ಆ ಕುಟುಂಬ ಗೋಕರ್ಣಕ್ಕೆ ಹೋಗಿ ಪೂಜೆ ಮಾಡಿದೆ. ಕೊಲೆ ಪ್ರಕರಣದಿಂದ ಪಾರಾಗಲು ದರ್ಶನ್ ಹೋಮ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪ್ರಮುಖ ಆರೋಪಿ. ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಪೂಜೆ ಸಲ್ಲಿಸಿದ ರೇಣುಕಾಸ್ವಾಮಿ ಕುಟುಂಬ ಮಗನ ಆತ್ಮಕ್ಕೆ ಮೋಕ್ಷ ಕೊಡುವಂತೆ ಪ್ರಾರ್ಥನೆ. ಸೊಸೆಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಎಂದು ಕಾಶಿನಾಥ ಹೇಳಿಕೆ. ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬ ಅದು. ದರ್ಶನ್ ಈಗ ಹೆಂಡತಿ ಜೊತೆ ಚೆನ್ನಾಗಿದ್ದಾರೆ, ಮಗನ ಜೊತೆನೂ ಚೆನ್ನಾಗಿದ್ದಾರೆ, ಸುತ್ತಮುತ್ತ ಸ್ನೇಹಿತರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ. ಮಗ ಕಳ್ಕಂಡ ತಂದೆ ತಾಯಿ ಪಾಡೇನು? ಅನಾಥ ಆಗಿದೆಯಲ್ಲ ಆ ಜೀವ. ಗಂಡನನ್ನ ಕಳೆದುಕೊಂಡ ಹೆಂಡತಿಯ ಪಾಡೇನು? ಆ ತಾಳಿಗೆ ವಾರಿಸುದಾರ ಎಲ್ಲಿದ್ದಾನೆ? ಕೊಲೆಯಾಗಿ ಹೋದ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ನೋ ಮಾಡಿಲ್ವೋ? ಕೊಲ್ಲೋ ಅಧಿಕಾರ ಯಾರು ಕೊಟ್ರು? ಮೊನ್ನೆಯಷ್ಟೇ ಕಣ್ಣು ಬಿಟ್ಟಂತಹ ಆ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಆ ತಾಯಿ ಏನು ಹೇಳ್ತಾಳೆ? ದರ್ಶನ್ ಮಗ ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ಪತ್ನಿ ವಿಜಯಲಕ್ಷ್ಮಿ ನಿಮ್ಮ ತಂದೆ ಫಾರ್ಮ್ ಹೌಸಿಗೆ ಹೋಗಿದ್ದಾರೆ, ಕುದುರೆ ಜೊತೆ ಆಟ ಆಡ್ತಾ ಇದ್ದಾರೆ, ಅಥವಾ ಅಲ್ಲೆಲ್ಲೋ ಹೊರಗೋಗಿದ್ದಾರೆ ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕಂತ ಹೇಳ್ಬೋದು. ಆದರೆ ರೇಣುಕಾಸ್ವಾಮಿಯ ಹೆಂಡತಿಯ ಜೊತೆ ಆ ಮಗು ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ನೀನು ಟಿವಿಲಿ ನೋಡ್ತೀಯಲ್ಲ, ದರ್ಶನ್ನು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಬಂದು ಕೊಂದು ಹಾಕ್ದ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ಕಳ್ಕೊಂಡಿರೋ ಕುಟುಂಬಕ್ಕೆ ಗೊತ್ತು ಮಗನ ವೇದನೆ. ಸೊ ಇವತ್ತು ಗೋಕರ್ಣ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮಗನ ಆತ್ಮಕ್ಕೆ ಮೋಕ್ಷ ಕೊಡುವಂತೆ, ಸೊಸೆಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಎಂದು ಕಾಶಿನಾಥ್ ಹೇಳಿಕೆ.